ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ ಅನ್ನುವಂತ ಪ್ರಜ್ವಲ್ಗೆ ದಯೆ ಬೇಡ ಅಂತ ಎಸ್ಪಿಪಿ ಅಶೋಕ್ ವಾದವನ್ನ ಮಂಡಿಸ್ತಾರೆ. ಪ್ರಜ್ವಲ್ ಮಾಡಿರುವಂತಹ ಕೃತ್ಯ ಕ್ಷಮೆಗೆ ಅರ್ಹ ಅಲ್ಲ, ಗರಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ಎಸ್ಪಿಪಿ. ಆತ ಸಂಸದ, ಜೊತೆಯಲ್ಲಿ ಒಂದು ಗೌರವಾನ್ವಿತ ಹುದ್ದೆಯಲ್ಲಿದ್ದಂಥವನು. ಈತನೇ ಈ ರೀತಿ ಮಾಡಿರುವಂತಹ ಸಂದರ್ಭದಲ್ಲಿ ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಎಸ್ಪಿಪಿಯ ವಾದ, ಆಗ್ರಹ ಕೂಡ ಆಗಿತ್ತು. ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗ ಆತನ ಹಣೆ ಬರಹವನ್ನ ಬರೆಸ್ತಾ ಇದ್ದಾರೆ ಜಡ್ಜ್. ಅದನ್ನೇ ಆ ನಂತರದಲ್ಲಿ ಕೋರ್ಟ್ ಹಾಲ್ನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಓದಲಾಗುತ್ತೆ. ಸಂಪರ್ಕದಲ್ಲಿ ಪ್ರಜ್ವಲ್ಗೆ ಎಷ್ಟು ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ ಅನ್ನುವಂತ ಪ್ರಜ್ವಲ್ಗೆ ದಯೆ ಬೇಡ ಅಂತ ಎಸ್ಪಿಪಿ ಅಶೋಕ್ ವಾದವನ್ನ ಮಂಡಿಸ್ತಾರೆ. ಪ್ರಜ್ವಲ್ ಮಾಡಿರುವಂತಹ ಕೃತ್ಯ ಕ್ಷಮೆಗೆ ಅರ್ಹ ಅಲ್ಲ, ಗರಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ಎಸ್ಪಿಪಿ. ಆತ ಸಂಸದ, ಜೊತೆಯಲ್ಲಿ ಒಂದು ಗೌರವಾನ್ವಿತ ಹುದ್ದೆಯಲ್ಲಿದ್ದಂಥವನು. ಈತನೇ ಈ ರೀತಿ ಮಾಡಿರುವಂತಹ ಸಂದರ್ಭದಲ್ಲಿ ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಎಸ್ಪಿಪಿಯ ವಾದ, ಆಗ್ರಹ ಕೂಡ ಆಗಿತ್ತು. ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗ ಆತನ ಹಣೆ ಬರಹವನ್ನ ಬರೆಸ್ತಾ ಇದ್ದಾರೆ ಜಡ್ಜ್. ಅದನ್ನೇ ಆ ನಂತರದಲ್ಲಿ ಕೋರ್ಟ್ ಹಾಲ್ನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಓದಲಾಗುತ್ತೆ. ಸಂಪರ್ಕದಲ್ಲಿ ಪ್ರಜ್ವಲ್ಗೆ ಎಷ್ಟು ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ ಅನ್ನುವಂತ ಪ್ರಜ್ವಲ್ಗೆ ದಯೆ ಬೇಡ ಅಂತ ಎಸ್ಪಿಪಿ ಅಶೋಕ್ ವಾದವನ್ನ ಮಂಡಿಸ್ತಾರೆ. ಪ್ರಜ್ವಲ್ ಮಾಡಿರುವಂತಹ ಕೃತ್ಯ ಕ್ಷಮೆಗೆ ಅರ್ಹ ಅಲ್ಲ, ಗರಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ಎಸ್ಪಿಪಿ. ಆತ ಸಂಸದ, ಜೊತೆಯಲ್ಲಿ ಒಂದು ಗೌರವಾನ್ವಿತ ಹುದ್ದೆಯಲ್ಲಿದ್ದಂಥವನು. ಈತನೇ ಈ ರೀತಿ ಮಾಡಿರುವಂತಹ ಸಂದರ್ಭದಲ್ಲಿ ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಎಸ್ಪಿಪಿಯ ವಾದ, ಆಗ್ರಹ ಕೂಡ ಆಗಿತ್ತು. ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗ ಆತನ ಹಣೆ ಬರಹವನ್ನ ಬರೆಸ್ತಾ ಇದ್ದಾರೆ ಜಡ್ಜ್. ಅದನ್ನೇ ಆ ನಂತರದಲ್ಲಿ ಕೋರ್ಟ್ ಹಾಲ್ನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಓದಲಾಗುತ್ತೆ. ಸಂಪರ್ಕದಲ್ಲಿ ಪ್ರಜ್ವಲ್ಗೆ ಎಷ್ಟು ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ ಅನ್ನುವಂತ ಪ್ರಜ್ವಲ್ಗೆ ದಯೆ ಬೇಡ ಅಂತ ಎಸ್ಪಿಪಿ ಅಶೋಕ್ ವಾದವನ್ನ ಮಂಡಿಸ್ತಾರೆ. ಪ್ರಜ್ವಲ್ ಮಾಡಿರುವಂತಹ ಕೃತ್ಯ ಕ್ಷಮೆಗೆ ಅರ್ಹ ಅಲ್ಲ, ಗರಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ಎಸ್ಪಿಪಿ. ಆತ ಸಂಸದ, ಜೊತೆಯಲ್ಲಿ ಒಂದು ಗೌರವಾನ್ವಿತ ಹುದ್ದೆಯಲ್ಲಿದ್ದಂಥವನು. ಈತನೇ ಈ ರೀತಿ ಮಾಡಿರುವಂತಹ ಸಂದರ್ಭದಲ್ಲಿ ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಎಸ್ಪಿಪಿಯ ವಾದ, ಆಗ್ರಹ ಕೂಡ ಆಗಿತ್ತು. ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗ ಆತನ ಹಣೆ ಬರಹವನ್ನ ಬರೆಸ್ತಾ ಇದ್ದಾರೆ ಜಡ್ಜ್. ಅದನ್ನೇ ಆ ನಂತರದಲ್ಲಿ ಕೋರ್ಟ್ ಹಾಲ್ನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಓದಲಾಗುತ್ತೆ. ಸಂಪರ್ಕದಲ್ಲಿ ಪ್ರಜ್ವಲ್ಗೆ ಎಷ್ಟು ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ ಅನ್ನುವಂತ ಪ್ರಜ್ವಲ್ಗೆ ದಯೆ ಬೇಡ ಅಂತ ಎಸ್ಪಿಪಿ ಅಶೋಕ್ ವಾದವನ್ನ ಮಂಡಿಸ್ತಾರೆ. ಪ್ರಜ್ವಲ್ ಮಾಡಿರುವಂತಹ ಕೃತ್ಯ ಕ್ಷಮೆಗೆ ಅರ್ಹ ಅಲ್ಲ, ಗರಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ಎಸ್ಪಿಪಿ. ಆತ ಸಂಸದ, ಜೊತೆಯಲ್ಲಿ ಒಂದು ಗೌರವಾನ್ವಿತ ಹುದ್ದೆಯಲ್ಲಿದ್ದಂಥವನು. ಈತನೇ ಈ ರೀತಿ ಮಾಡಿರುವಂತಹ ಸಂದರ್ಭದಲ್ಲಿ ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಎಸ್ಪಿಪಿಯ ವಾದ, ಆಗ್ರಹ ಕೂಡ ಆಗಿತ್ತು. ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗ ಆತನ ಹಣೆ ಬರಹವನ್ನ ಬರೆಸ್ತಾ ಇದ್ದಾರೆ ಜಡ್ಜ್. ಅದನ್ನೇ ಆ ನಂತರದಲ್ಲಿ ಕೋರ್ಟ್ ಹಾಲ್ನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಓದಲಾಗುತ್ತೆ. ಸಂಪರ್ಕದಲ್ಲಿ ಪ್ರಜ್ವಲ್ಗೆ ಎಷ್ಟು ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ ಅನ್ನುವಂತ ಪ್ರಜ್ವಲ್ಗೆ ದಯೆ ಬೇಡ ಅಂತ ಎಸ್ಪಿಪಿ
ಅಶೋಕ್ ವಾದವನ್ನ ಮಂಡಿಸ್ತಾರೆ. ಪ್ರಜ್ವಲ್ ಮಾಡಿರುವಂತಹ ಕೃತ್ಯ ಕ್ಷಮೆಗೆ ಅರ್ಹ ಅಲ್ಲ, ಗರಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ಎಸ್ಪಿಪಿ. ಆತ ಸಂಸದ, ಜೊತೆಯಲ್ಲಿ ಒಂದು ಗೌರವಾನ್ವಿತ ಹುದ್ದೆಯಲ್ಲಿದ್ದಂಥವನು. ಈತನೇ ಈ ರೀತಿ ಮಾಡಿರುವಂತಹ ಸಂದರ್ಭದಲ್ಲಿ ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಎಸ್ಪಿಪಿಯ ವಾದ, ಆಗ್ರಹ ಕೂಡ ಆಗಿತ್ತು. ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗ ಆತನ ಹಣೆ ಬರಹವನ್ನ ಬರೆಸ್ತಾ ಇದ್ದಾರೆ ಜಡ್ಜ್. ಅದನ್ನೇ ಆ ನಂತರದಲ್ಲಿ ಕೋರ್ಟ್ ಹಾಲ್ನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಓದಲಾಗುತ್ತೆ. ಸಂಪರ್ಕದಲ್ಲಿ ಪ್ರಜ್ವಲ್ಗೆ ಎಷ್ಟು ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ ಅನ್ನುವಂತ ಪ್ರಶ್ನೆ. ಪ್ರಜ್ವಲ್ಗೆ ದಯೆ ಬೇಡ ಅಂತ ಎಸ್ಪಿಪಿ ಅಶೋಕ್ ವಾದವನ್ನ ಮಂಡಿಸ್ತಾರೆ. ಪ್ರಜ್ವಲ್ ಮಾಡಿರುವಂತಹ ಕೃತ್ಯ ಕ್ಷಮೆಗೆ ಅರ್ಹ ಅಲ್ಲ, ಗರಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ಎಸ್ಪಿಪಿ. ಆತ ಸಂಸದ, ಜೊತೆಯಲ್ಲಿ ಒಂದು ಗೌರವಾನ್ವಿತ ಹುದ್ದೆಯಲ್ಲಿದ್ದಂಥವನು. ಈತನೇ ಈ ರೀತಿ ಮಾಡಿರುವಂತಹ ಸಂದರ್ಭದಲ್ಲಿ ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಎಸ್ಪಿಪಿಯ ವಾದ, ಆಗ್ರಹ ಕೂಡ ಆಗಿತ್ತು. ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗ ಆತನ ಹಣೆ ಬರಹವನ್ನ ಬರೆಸ್ತಾ ಇದ್ದಾರೆ ಜಡ್ಜ್. ಅದನ್ನೇ ಆ ನಂತರದಲ್ಲಿ ಕೋರ್ಟ್ ಹಾಲ್ನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಓದಲಾಗುತ್ತೆ. ಸಂಪರ್ಕದಲ್ಲಿ ಪ್ರಜ್ವಲ್ಗೆ ಎಷ್ಟು ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ ಅನ್ನುವಂತ ಪ್ರಶ್ನೆ. ಪ್ರಜ್ವಲ್ಗೆ ದಯೆ ಬೇಡ ಅಂತ ಎಸ್ಪಿಪಿ ಅಶೋಕ್ ವಾದವನ್ನ ಮಂಡಿಸ್ತಾರೆ. ಪ್ರಜ್ವಲ್ ಮಾಡಿರುವಂತಹ ಕೃತ್ಯ ಕ್ಷಮೆಗೆ ಅರ್ಹ ಅಲ್ಲ, ಗರಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ಎಸ್ಪಿಪಿ. ಆತ ಸಂಸದ, ಜೊತೆಯಲ್ಲಿ ಒಂದು ಗೌರವಾನ್ವಿತ ಹುದ್ದೆಯಲ್ಲಿದ್ದಂಥವನು. ಈತನೇ ಈ ರೀತಿ ಮಾಡಿರುವಂತಹ ಸಂದರ್ಭದಲ್ಲಿ ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಎಸ್ಪಿಪಿಯ ವಾದ, ಆಗ್ರಹ ಕೂಡ ಆಗಿತ್ತು. ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗ ಆತನ ಹಣೆ ಬರಹವನ್ನ ಬರೆಸ್ತಾ ಇದ್ದಾರೆ ಜಡ್ಜ್. ಅದನ್ನೇ ಆ ನಂತರದಲ್ಲಿ ಕೋರ್ಟ್ ಹಾಲ್ನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಓದಲಾಗುತ್ತೆ. ಸಂಪರ್ಕದಲ್ಲಿ ಪ್ರಜ್ವಲ್ಗೆ ಎಷ್ಟು ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ ಅನ್ನುವಂತ ಪ್ರಶ್ನೆ. ಪ್ರಜ್ವಲ್ಗೆ ದಯೆ ಬೇಡ ಅಂತ ಎಸ್ಪಿಪಿ ಅಶೋಕ್ ವಾದವನ್ನ ಮಂಡಿಸ್ತಾರೆ. ಪ್ರಜ್ವಲ್ ಮಾಡಿರುವಂತಹ ಕೃತ್ಯ ಕ್ಷಮೆಗೆ ಅರ್ಹ ಅಲ್ಲ, ಗರಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ಎಸ್ಪಿಪಿ. ಆತ ಸಂಸದ, ಜೊತೆಯಲ್ಲಿ ಒಂದು ಗೌರವಾನ್ವಿತ ಹುದ್ದೆಯಲ್ಲಿದ್ದಂಥವನು. ಈತನೇ ಈ ರೀತಿ ಮಾಡಿರುವಂತಹ ಸಂದರ್ಭದಲ್ಲಿ ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಎಸ್ಪಿಪಿಯ ವಾದ, ಆಗ್ರಹ ಕೂಡ ಆಗಿತ್ತು. ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗ ಆತನ ಹಣೆ ಬರಹವನ್ನ ಬರೆಸ್ತಾ ಇದ್ದಾರೆ ಜಡ್ಜ್. ಅದನ್ನೇ ಆ ನಂತರದಲ್ಲಿ ಕೋರ್ಟ್ ಹಾಲ್ನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಓದಲಾಗುತ್ತೆ.